ಕಲ್ಕಿಧಾಮ್ ಮಂದಿರ ಶಂಕುಸ್ಥಾಪನೆಗೆ ಪ್ರಧಾನಮಂತ್ರಿ ಚಾಲನೆ. ಉತ್ತರ ಪ್ರದೇಶದ ದೈವ ಪರ್ವ ಪ್ರವಾಸ ಪರ್ವಕ್ಕೆ ಮತ್ತೊಂದು ಅಡಿಗಲ್ಲು ಬಿದ್ದಿದೆ. ಮಹತ್ವದ ಬೆಳವಣಿಗೆಯಲ್ಲಿ ಪ್ರಧಾನಿ ಮೋದಿ ಉತ್ತರ ಪ್ರದೇಶದ ಸಂಭಲ್ ಶ್ರೀ ಕಲ್ಕಿಧಾಮ್ ದೇವಾಲಯದ ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ದಾರೆ. ದೇವಸ್ಥಾನ ಗರ್ಭಗುಡಿ ಬರೋ ಸ್ಥಳದಲ್ಲಿ ಭೂಮಿ ಪೂಜೆಯನ್ನ ಮಾಡಿದ್ದಾರೆ. ಪಿಎಂ ಮೋದಿ ಜೊತೆ ಯುಪಿ ಸಿಎಂ ಆಗಿರುವಂತಹ ಆದಿತ್ಯನಾಥ್ ಕಲ್ಕಿಧಾಮ ಪೀಠಾಧೀಶ್ವರ ಆಚಾರ್ಯ ಪ್ರಮೋದ್ ಕೃಷ್ಣಂ ಸೇರಿ ಕಲ್ಕಿಧಾಮ ದೇವಸ್ಥಾನದ ಮಾಡೆಲ್ನ ಲೋಕಾರ್ಪಣೆ ಮಾಡಿದ್ದಾರೆ. ಇದೇ ಆಚಾರ್ಯ ಪ್ರಮೋದ್ ಕೃಷ್ಣ ನೇತೃತ್ವದಲ್ಲಿ ಶ್ರೀ ಕಲ್ಕಿಧಾಮ್ ಟ್ರಸ್ಟ್ ದೇವಸ್ಥಾನ ನಿರ್ಮಾಣದ ಉಸ್ತುವಾರಿಯನ್ನ ವಹಿಸಲಿದೆ. ಈ ಮೂಲಕ ರಾಮ ಮಂದಿರದ ನಂತರ ವಿಷ್ಣುವಿನ ಕಲಿಯುಗದ ಅವತಾರ 10ನೇ ಅವತಾರ ಅಂತಾನೆ ನಂಬಲಾಗಿರುವಂತಹ ಕಲ್ಕಿಗೂ ಕೂಡ ಮಂದಿರ ನಿರ್ಮಾಣ ಮಾಡೋಕೆ ಉತ್ತರ ಪ್ರದೇಶ ಸರ್ಕಾರ ಮುಂದಾಗಿದೆ. ಸಂಬಲ್ನಲ್ಲಿ 5 ಎಕರೆ ಜಾಗದಲ್ಲಿ ಮುಂದಿನ ವರ್ಷಗಳ ಒಳಗೆ ದೇವಸ್ಥಾನ ನಿರ್ಮಾಣ ಕಾಮಗಾರಿ ಮುಗಿಸೋಕೆ ಯೋಜನೆಯನ್ನ ಹೂಡಲಾಗಿದೆ. ರಾಮ ಮಂದಿರದಂತೆ ಭವ್ಯವಾಗಿ ಕಬ್ಬಿಣ ಮತ್ತು ಸ್ಟೀಲ್ ಅನ್ನ ಬಳಸದೆ ಈ ಮಂದಿರವನ್ನ ನಿರ್ಮಾಣ ಮಾಡಲಾಗುತ್ತೆ. ಅಲ್ಲದೆ ಹೊಸ ಕಲ್ಕಿ ಅವತಾರದ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಅಲ್ಲದೆ ಈ ದೇವಸ್ಥಾನದಲ್ಲಿ ವಿಷ್ಣುವಿನ ಇತರ 9 ಅವತಾರಗಳನ್ನ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಅಂದಹಾಗೆ ಕಲ್ಕಿ ಅವತಾರ ಇನ್ನು ಜನ್ಮ ತಾಳದೆ ಇರುವುದರಿಂದ ಪ್ರಪಂಚದಾದ್ಯಂತ ಕೆಲವೇ ಸ್ಥಳಗಳಲ್ಲಿ ಕಲ್ಕಿಯನ್ನ ಪೂಜಿಸಲಾಗುತ್ತೆ. ಆದ್ರೆ ಈಗ ಸಂಬಲ್ನಲ್ಲಿ ಕಲ್ಕಿಧಾಮ್ ದೇವಸ್ಥಾನ ತಲೆ ಎತ್ತಲಿದೆ. ಅಂದಹಾಗೆ ಈ ಸಂಬಲ್ ಉತ್ತರ ಪ್ರದೇಶದ ಪಶ್ಚಿಮದಲ್ಲಿ ದೆಹಲಿ, ಮಥುರಾಗಳಿಗೆ ಹತ್ತಿರದಲ್ಲಿದೆ. ಪೂರ್ವದಲ್ಲಿ ಅಯೋಧ್ಯ, ವಾರಣಾಸಿ, ಪ್ರಯಾಗ್ರಾಜ್ ನಂತರ ಯೋಗಿ ಸರ್ಕಾರ ಯುಪಿನ ಪಶ್ಚಿಮಕ್ಕೆ ಫೋಕಸ್ ಮಾಡ್ತಿರೋ ತರ ಕಾಣಿಸ್ತಾ ಇದೆ. ಇನ್ನು ಈ ಶಂಕುಸ್ಥಾಪನೆ ಕಾರ್ಯಕ್ರಮದ ನಂತರ ಪಿಎಂ ಮೋದಿ ಉತ್ತರ ಪ್ರದೇಶದಲ್ಲಿ 10 ಲಕ್ಷ ಕೋಟಿ ರೂಪಾಯಿ ವೆಚ್ಚದ ಬರೋಬ್ಬರಿ 14,000 ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ. ಇದರಲ್ಲಿ ಐಟಿ, ಫುಡ್ ಪ್ರೊಸೆಸಿಂಗ್, ಗೃಹ ನಿರ್ಮಾಣ, ರಿಯಲ್ ಎಸ್ಟೇಟ್, ಶೈಕ್ಷಣಿಕ ಯೋಜನೆಗಳು ಕೂಡ ಸೇರಿಕೊಂಡಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.